ಬೊಮ್ಮಾಯಿ ವಿಶೇಷ ಸಂದರ್ಶನ. ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ರಣಕಣ ಹಾವೇರಿ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತಾದ ಮಾಜಿ ಮುಖ್ಯಮಂತ್ರಿಗಳ ವಿಶೇಷ ಇಂಟರ್ವ್ಯೂ. ಲೋಕ ಅಖಾಡದ ನೇರ ಪ್ರಶ್ನೆಗಳಿಗೆ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ ಬೊಮ್ಮಾಯಿ. ಈಶ್ವರಪ್ಪನವ್ರ ಬಗ್ಗೆ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಇದ್ದದ್ದೇನೆ ಈಶ್ವರಪ್ಪನವರ ಬಂಡಾಯದ ಬಗ್ಗೆ. ಏನ್ ಹೇಳಿದ್ರು ಅದಕ್ಕೆ ಬೊಮ್ಮಾಯಿ ಅವರು? ವರಿಷ್ಠರು ಹೇಳಿದ್ರೆ ಕಾಂತೇಶ್ಗೆ ಹಾಗಾದ್ರೆ ಬಿಟ್ಕೊಡ್ತಾರ ಕ್ಷೇತ್ರನ ಮಾಜಿ ಮುಖ್ಯಮಂತ್ರಿಗಳು? ಶಿಗ್ಗಾವಿಯಲ್ಲಿ ಆರಾಮಾಗಿದ್ರಿ. ಸಡನ್ ಆಗಿ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಇದು ನಿಮ್ಮ ಆಯ್ಕೆನೋ, ಹೈಕಮಾಂಡ್ ಆಯ್ಕೆನೋ, ಅಥವಾ ಯಡಿಯೂರಪ್ಪನವರ ಆಸೆನೋ? ಜನರ ಒತ್ತಾಸೆಯಿಂದ ನಮ್ಮ ರಾಷ್ಟ್ರದ ನಾಯಕತ್ವ ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನು ಅಪೇಕ್ಷೆ ಪಟ್ಟರು. ಹೀಗಾಗಿ ಒಂದು ರೀತಿಯಲ್ಲಿ ಹಾವೇರಿ ಲೋಕಸಭಾ ನನಗೇನು ಹೊಸದೇನಲ್ಲ. ಅದು ನಮ್ಮ ಜಿಲ್ಲೆ ಮತ್ತು ನಾನು 12 ವರ್ಷ ವಿಧಾನ ಪರಿಷತ್ ಸದಸ್ಯನಾಗಿ ಅವೆಲ್ಲ ಗದಗ ಹಾವೇರಿ ಧಾರವಾಡ ರಿಪ್ರೆಸೆಂಟ್ ಮಾಡಿದವನು. ಸಹಜವಾಗಿ ಅಲ್ಲಿಯ ಜನ ಬಯಸಿದ್ರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಅದೇ ಅಪೇಕ್ಷೆ ಇಟ್ಕೊಂಡ್ರು. ಅದಕ್ಕೆ ಸರ್ವಾನುಮತದಿಂದ ನಿಲ್ಲಬೇಕು ಅನ್ನುವಂಥದ್ದು ಏನು ಹೇಳಿದರು ಅದನ್ನ ಪಾಲಿಸ್ತಾ ಇದ್ದೀನಿ. ನಿಮಗೆ ಈ ಲೋಕಸಭಾ ಟಿಕೆಟ್ ಸಿಗೋದಕ್ಕೆ ಯಾರ ಪಾತ್ರ ಬಹಳ ದೊಡ್ಡದು? ನನ್ನ ಪ್ರಕಾರ ಜನರ ಪಾತ್ರ ಭಾಳ ದೊಡ್ಡದು. ಯಾಕಂದರೆ ನಾನು ಸಿ ಮೀಟಿಂಗ್ನಲ್ಲಿದ್ದಾಗ ನಾನೇ ಬೇರೆ ಬೇರೆ ಹೆಸರುಗಳಿದೆ ಅಂತೆಲ್ಲ ಹೇಳಿದಾಗ ಅಲ್ಲಿಯ ನಮ್ಮ ಸೆಂಟ್ರಲ್ ಲೀಡರ್ಶಿಪ್ ಅವರು ಬೇರೆ ಬೇರೆ ಸರ್ವೇದಲ್ಲಿ ಏನು ಬಂದಿದೆ ಎಲ್ಲ ವಿವರಣೆಯನ್ನು ಕೊಟ್ಟಾಗ ಅಲ್ಲಿ ನಿನ್ನ ಹೆಸರಿದೆ ವಿವರಣೆಯಲ್ಲಿ, ನಿಮ್ಮದೇ ನಂಬರ್ 1 ಹೆಸರಿದೆ ಅನ್ನುವಂಥದ್ದು ಅಭಿವ್ಯಕ್ತಿ ಮಾಡಿದರು. ಬಹುತೇಕವಾಗಿ ಅದರ ಆಧಾರದ ಮೇಲೇ ಮುಂದಿನ ಎಲ್ಲ ನಿರ್ಣಯ ಪ್ರಕ್ರಿಯೆಗಳು ನಡೆದಿದೆ. ಅದಕ್ಕೆ ಜನರ ಅಪೇಕ್ಷೆನೇ, ಜನರ ಒಂದು ಪಾತ್ರವೇ ಭಾಳ ದೊಡ್ಡದು ಅಂತ ಅನಿಸ್ತದೆ. ಮೊದಲು ಕಾಂತೇಶ್ ಅವರ ಹೆಸರು ಕೇಳಿ ಬರ್ತಾಯಿತ್ತು, ಈಶ್ವರಪ್ಪನವರ ಮಗನವರ ಹೆಸರು ಕೇಳಿ ಬರ್ತಾಯಿತ್ತು, BC ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾಯಿತ್ತು. ನೀವೊಂದು ರೀತಿಯಲ್ಲಿ ಕಾಂತೇಶ್ ಅವರೇ ಆಗಲಿ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರಿ. ಸಡನ್ ಆಗಿ ನಿಮ್ಮ ಹೆಸರು ಬಂದಾಗ ಒಂದು ರೀತಿಯಲ್ಲಿ ಗೋಜಲು ಉಂಟಾಯಿತು. ಅಲ್ಲ, ನಾನು ಇಲ್ಲಿನೂ ಕೂಡ ಅದ ನಿಲುವನ್ನು ತಗೊಂಡಿದ್ದೆ. ಇಲೆಕ್ಷನ್ ಕಮಿಷನ್ CEC ಮೀಟಿಂಗ್ನಲ್ಲೂ ಕೂಡ ಹೇಳಿದೆ. ಅದಲ್ಲದೆ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಎಲ್ಲ ವರಿಷ್ಠರಿದ್ದರು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟ್ರು. ಆವಾಗ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಈಶ್ವರಪ್ಪ ಅವ್ರ ಮಗನಿಗೆ ಕೊಟ್ಟರು ಕೂಡ ನಾವು ಅಷ್ಟೇ ತೀವ್ರಗತಿಯಲ್ಲಿ ಅದನ್ನು ಗೆಲ್ಲಿಸೋದಕ್ಕೆ ಎಲ್ಲ ಸರ್ವ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ. ಆ ಸಂದರ್ಭದಲ್ಲಿ ಚರ್ಚೆಗೆ ಅಲ್ಲಿಗೆ ನಿಲ್ಲಿಸಿ, ಇದು ನಾವು ತೀರ್ಮಾನ ಮಾಡ್ತೀವಿ, ನೀವೇನು ತೀರ್ಮಾನ ಮಾಡೋ ಅವಶ್ಯಕತೆ ಇಲ್ಲ, ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಅದಾದಮೇಲೆ ಅವರೆಲ್ಲರೂ ಸೇರಿ ಬಹುತೇಕವಾಗಿ ಯಾರು ಗೆಲ್ಲುವು ಸುಲಭ ಆಗುತ್ತೆ ಅನ್ನುವಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ ಅಂತ ನನ್ನ ಭಾವನೆ. ನನಗೆ ಕಾಂತೇಶ್ ಕೊಟ್ಟರು ಕೂಡ ಅಷ್ಟೇ ಸಂತೋಷವಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಈಶ್ವರಪ್ಪನವರು ಅದರ ನಂತರ ಮಾತಾಡಿಲ್ವಾ? ಯಾಕಂದರೆ ಈಗ ಈಶ್ವರಪ್ಪನವರು ಯಡಿಯೂರಪ್ಪನವರ ಮೇಲೆ ಹಾಕ್ತಿದ್ದಾರೆ, ನೀವು ತಪ್ಪಿಸಿದ್ರಿ. ಅಲ್ಲ, ಅದು ನಾನು ಈಶ್ವರಪ್ಪನ ಹತ್ರ ಮಾತನಾಡಿದ್ದೇನೆ. ಅದು ನಡೆಯುವ ಪ್ರಕ್ರಿಯೆದಲ್ಲಿ ಮಾಡಿದ್ದೀನಿ, ಆಮೇಲೆ ಮಾತಾಡಿದ್ದೀನಿ. ಅವ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ಏನು ನಡೆದಿದೆ ಏನಿಲ್ಲ ಅಂತ. ಅವ್ರಿಗೆ ಸ್ವಲ್ಪ ಮನಸ್ಸು ನೋವಾಗಿದೆ. ಅಂದರೆ ನನಗೆ ವಿಧಾನಸಭೆಯಲ್ಲಿ ನಿಲ್ಲಬೇಡ ಅಂದರು, ನಾನು ನಿಲ್ಲಿಲ್ಲ, ಬಿಟ್ಕೊಟ್ಟೆ. ಈಗ ನಮ್ಮ ಮಗ ಅಲ್ಲಿ ಹೋಗಿ ಪ್ರಯತ್ನ ಮಾಡಿದ್ದ, ಅದಾಗಿಲ್ಲ ಅನ್ನುವಂಥದ್ದು ಸಹಜವಾಗಿ ನೋವಿದೆ. ಆದರೆ ನನಗೆ ಗೊತ್ತಿದ್ದಂತೆ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನ ನಡುವೆ ಒಂದು ಬೇರೆ ರೀತಿಯ ಬಾಂಧವ್ಯ ಇದೆ. ಅವರು ಭಾಳ ಆತ್ಮೀಯವಾಗಿ ಇದ್ದಾರೆ. ಅಂತರಾರ್ಥದಲ್ಲಿ ಕೆಲವು ವಿಷಯಗಳಲ್ಲಿ ಅವರಲ್ಲಿ ವ್ಯತ್ಯಾಸಗಳಿದ್ದರೂ ಕೂಡ ಅವರೇ ಕೂತ್ಕೊಂಡು ಬಗೆಹರಿಸಿರುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಹೀಗಾಗಿ ಒಂದು ಸ್ವಲ್ಪ ಆ ನೋವಿನ ಬಿಸಿ ಕಮ್ಮಾದ ಮೇಲೆ ಇಬ್ಬರಲ್ಲಿ ಒಂದು ಹೊಂದಾಣಿಕೆ ಆಗಲಿಲ್ಲ. CT ರವಿಯವರು ಪ್ರಬಲವಾಗಿ ಬೇಕೇ ಬೇಕು ಅಂತೇನು ಇರಲಿಲ್ಲ. ನಾವು ಹೇಳಿದ್ದು 5-6 ತಿಂಗಳ ಮುಂಚೆ, ಇವತ್ತಿಂದಲ್ಲ. ಆಮೇಲೆ CT ರವಿಯವರು ಅಪೇಕ್ಷೆ ಪಟ್ಟರೆ